ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಟೈಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ ಹೊಸ ಚಾನಲ್ ಆಗಿದೆ ಕ್ರೇಜಿ ಟೈಮ್. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಈ ಚಾನಲ್ ಮುಖೇನ ಅಪ್ಲೋಡನ್ನು ಮಾಡಿದ್ದೀನಿ. ದಯವಿಟ್ಟು ಆ ಚಾನಲನ್ನು ನೋಡಿ. ನನ್ನ ಚಾನಲನ್ನು ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂಥ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಷನ್ಸ್ಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟಿಗೆ ಹೋಗ್ತೀನಿ. ಬಹಳಷ್ಟು ಮಂದಿ ವರ್ಲ್ಡಲ್ಲಿ ಭಾಳಷ್ಟು ಮಂದಿ ವಾಟ್ಸಪ್ಪನ್ನು ಯೂಸ್ ಮಾಡ್ತಾಯಿದ್ದೀರಿ, ವಾಟ್ಸಪ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತಾಯಿದ್ದೀವಿ. ಮೆಟಾ ಎನ್ನೋ ಕಂಪನಿಯ ಮಾಲೀಕತ್ವದ ಈ ವಾಟ್ಸಪ್ಪನ್ನು ಸುಮಾರು 200 ಕೋಟಿಗಿಂತ ಅಧಿಕ ಮಂದಿ ಈ ವಾಟ್ಸಪ್ಪನ್ನು ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಾಟ್ಸಪ್ಪಲ್ಲಿ ಇರುವಂತಹ ಕೆಲವೊಂದು ಟ್ರಿಕ್ಸ್ಗಳನ್ನು ನಿಮ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಕೆಲವೊಬ್ಬರು ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಇವತ್ತಿನ ದಿನ ಆ ಒಂದು ಟ್ರಿಕ್ಸನ್ನು ನಿಮಗೆ ಹೇಳ್ಕೊಡ್ಲಿಕ್ಕೆ ನಾನು ಇವತ್ತಿನ ಬಂದಿದ್ದೀನಿ. ಸ್ನೇಹಿತರೆ, ನಾವು ವಾಟ್ಸಪ್ ಅಂದಾಗ ಭಾಳಷ್ಟು ನಮಗೆ ಫೇಮಸ್ ಆಗಿರುವಂಥದ್ದು ಸ್ಟೇಟಸ್ಗಳು. ಯಾಕೆಂದರೆ ನಮ್ಮ ಎನಿಮಿಗಳಾಗಿರ್ಬೋದು, ನಮಗೆ ಬೇಕಾಗಿರೋ ಫ್ರೆಂಡ್ಸ್ಗಳಾಗಿರ್ಬೋದು, ಬರ್ಡೇ ಸೆಲೆಬ್ರೇಷನ್ಸ್ಗಳು, ವಾಟ್ ಎವರ್ ಇಟ್ ಮೇ ಬಿ, ಅದನ್ನು ನಾವು ಸ್ಟೇಟಸ್ಸಿಗೆ ಹಾಕಿ ಎಷ್ಟು ಜನ ನೋಡಿದ್ದಾರೆ ಅಂಥದ್ದೆಲ್ಲ ನೋಡಲಿಕ್ಕೆ ನಾವು ಸ್ಟೇಟಸ್ಗಳಿಗೆ ಭಾಳಷ್ಟು ಆಗ್ತೀವಿ. ಇದು 24 ಗಂಟೆಗಳ ಕಾಲ ಇರುತ್ತದೆ. ತದಾದ ನಂತರದಲ್ಲಿ ಇದೇನಾಗುತ್ತೆ, ಆಟೋಮೆಟಿಕ್ ಡಿಲೀಟ್ ಆಗುತ್ತೆ ಅಲ್ವಾ. ಈಗ ನಮಗೆ ಯಾರೋ ಶತ್ರುಗಳಿರ್ತಾರೆ ಅಂತ ಇಟ್ಕೊಳ್ಳೋಣ, ಇಲ್ಲ ನಮಗೆ ಯಾರೋ ನಮಗೆ ಬೇಕು ಅಂತಲೇ ಹೇಳಿ ಓಡಿಸ್ಲಿಕ್ಕೆ ಅಂತಲೇ ಸ್ಟೇಟಸ್ಗಳನ್ನು ಹಾಕ್ತಾರೆ. ನಾವು ನೋಡಲಿ ಅಂತಲೇ ಕೆಲವರು ನಾವು ನೋಡಲಿ ಅಂತಲೇ ಸ್ಟೇಟಸ್ಗಳನ್ನು ಹಾಕ್ತಾರೆ. ನಾವು ನೋಡಿದ್ದೀವಿ ಅನ್ನೋದನ್ನು ಅವ್ರಿಗೆ ಗೊತ್ತಾಗಬಾರ್ದು. ಅದು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಟ್ರಿಕ್ಕನ್ನು ನಾನು ಹೇಳ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿ, ಖಂಡಿತ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಟ್ರಿಕ್ಗಳು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಆ ಟ್ರಿಕ್ಸ್ ಯಾವುದು ಅಂತ ನೋಡೋಕ್ಕೆ ಹೋಗೋಣ ಬನ್ನಿ. ಪ್ಲೇಸ್ಟೋರಲ್ಲಿ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ವಾಟ್ಸಪ್ಪನ್ನು ಆನ್ ಮಾಡಿ. ಇಲ್ಲಿ ನೋಡಿ ಮೇಲೆ 3 ಡಾಟರ್ಸ್ ಕಾಣುತ್ತೆ, ಅಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ. ಆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ನೋಡಿ, ಸೆಟ್ಟಿಂಗ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಅಕೌಂಟ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಪ್ರೈವೇಸಿ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಬಂದಾಗ ರೀಡ್ ರಿಸಿಪ್ಟ್ ಇದೆ ನೋಡಿ, ಅದನ್ನು ಡಿಸೇಬಲ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ನೀವು ಯಾರದೇ ವಾಟ್ಸಪ್ ಸ್ಟೇಟಸನ್ನು ನೋಡಿದ್ರೆ ಅವರಿಗೂ ಗೊತ್ತಾಗೋದಿಲ್ಲ. ಸೊ ಇದನ್ನು ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಮತ್ತೊಂದು ಇದೇ ಥರದಂಥ ವಾಟ್ಸಪ್ ಟ್ರಿಕ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್. ಈ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.